see the way Jesus Christ comes to our life in our house. ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ನಮ್ಮ ಕುಟುಂಬದಲ್ಲಿ ನಮ್ಮ ಜೀವಿತದಲ್ಲಿ ಬರುತ್ತಾನೆ ನೋಡಿರಿ. And we just now saw a show that saying and showing to us that 2000 years before Jesus Christ has come to our lives, to this earth, so that he can speak to our lives. ಈ ಸಮಯದಲ್ಲಿ ನಾವು ನೋಡಿದೆವು 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಆತನು ನಮ್ಮ ಜೀವಿತದಲ್ಲಿ ಬಂದು ನಮ್ಮ ಜೀವಿತಗಳಲ್ಲಿ ಆತನು ಮಾತನಾಡುತ್ತಾನೆ ಎಂಬುದನ್ನು. As we just saw the show and that skit just before our brothers were playing, ನಾವು ನೋಡಿದಂತ ಆ ಒಂದು ಚಿತ್ರೀಕರಣವು ಮತ್ತೆ ನಮ್ಮ ಸಹೋದರರು ನಮ್ಮ ಮಧ್ಯದಲ್ಲಿ ಮಾಡಿದಂತ ಆ ನಾಟಕದಲ್ಲಿ ನಾವು ನೋಡಿದೆವು. the birth of Jesus Christ is not just a birth of another individual. ಯೇಸು ಕ್ರಿಸ್ತನ ಜನನವು ಇನ್ನೊಂದು ಒಂದು ವೈಯಕ್ತಿಕ ಜನ್ಮ ಅನ್ನುವ ರೀತಿಯಲ್ಲಿ ಅಲ್ಲ, but it was an arrival of God himself to this earth. ಅದು ದೇವರು ತಾನೇ ಈ ಲೋಕಕ್ಕೆ ಆಗಮಿಸಿದಂತ ಒಂದು ಸಂದರ್ಭ. When somebody get birth, ಯಾರಾದರೂ ಹುಟ್ಟುವಾಗ a new person coming to birth, ಹೊಸ ಮನುಷ್ಯನು ಒಂದು ಮಗು ಹುಟ್ಟಿ ಬರುತ್ತದೆ. but when somebody arrive to our house or come to our house, it is not a new person, already existed and coming to our house or to a place. ನಮ್ಮ ಮನೆಗೆ ಯಾರಾದರೂ ಆಗಮಿಸುತ್ತಾರೆಂದರೆ ಅವರು ಮೊದಲೇ ಬರುತ್ತಿದ್ದಂತ ಒಬ್ಬ ವ್ಯಕ್ತಿ ಎಂಬುದಾಗಿ. The same way, ಅದೇ ರೀತಿಯಾಗಿ Jesus' birth was not just a human being getting birth to this human world, but rather was an arrival of the King of Kings into this earth. ಯೇಸು ಕ್ರಿಸ್ತನ ಜನನವು ಯೇಸು ಮನುಷ್ಯನಾಗಿ ಭೂಮಿಯಲ್ಲಿ ಹುಟ್ಟಿ ಬಂದನು ಎಂಬುದಾಗಿ ಅಲ್ಲ, ದೇವರು ತಾನೇ ಆತನು ಈ ಒಂದು ಭೂಮಿಗೆ ಆಗಮಿಸಿದನು ಎಂಬುದಾಗಿ. It was the arrival of the Savior of the world, or in the words Savior in this world. ಈ ಲೋಕದಲ್ಲಿ ರಕ್ಷಕನ ಆಗಮನವಾಯಿತು ಎಂಬುದು ಅದರ ಅರ್ಥವಾಗುತ್ತದೆ. And this is the first thing, is it was the arrival of word Savior into this earth. ಲೋಕ ರಕ್ಷಕನು ಈ ಲೋಕಕ್ಕೆ ಆಗಮಿಸಿದಂತ ದಿನ ಎಂಬುದಾಗಿ ನಾವು ಹೇಳಬಹುದು. You know, during time of the birth of Jesus, the angels came to Mary and told, ಯೇಸು ಕ್ರಿಸ್ತನು ಹುಟ್ಟಿದಾಗ ದೇವದೂತರು ಅವರು ಬಂದು ಹೇಳಿದರು, he said, she will bring forth a son, and you shall call his name Jesus, for he will save his people from their sins. ಆಕೆ ಮಗನಿಗೆ ಜನ್ಮ ಕೊಡುವಳು, ಆ ಮಗುವಿಗೆ ಯೇಸು ಎಂದು ಹೆಸರಿಡಬೇಕು, ಏಕೆಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಪಾಡುವನು. Jesus Christ came to this earth to save people. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ಜನರನ್ನು ರಕ್ಷಿಸುವುದಕ್ಕಾಗಿ. Jesus himself said, ಯೇಸುವೇ ಹೇಳಿದರು, for the Son of Man has come to save that which was lost. ಮನುಷ್ಯ ಕುಮಾರನು ನಶಿಸಿ ಹೋದುದನ್ನು ಹುಡುಕಿ ರಕ್ಷಿಸಲು ಬಂದನು ಎಂಬುದಾಗಿ. And we also see an old man. When Jesus was born on this earth, his name was Simeon. ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಜನಿಸಿದಾಗ ನಾವು ನೋಡುತ್ತೇವೆ ವಯಸ್ಸಾದ ಮನುಷ್ಯನು, ಆತನ ಹೆಸರು ಸಿಮೆಯೋನ್. An old man believed Jesus coming, and he took Jesus, a baby Jesus, in his arms and said, and praised God and said, ಆತನು ವಯಸ್ಸಾದ ಆ ಒಬ್ಬ ವ್ಯಕ್ತಿಯು ಆತನು ಆ ಮಗುವಾದ ಯೇಸುವನ್ನು ಕೈಯಲ್ಲಿ ಹಿಡಿದು ಆತನು ದೇವರನ್ನು ಸ್ತುತಿಸಿ ಹೇಳಿದನು, Lord, now you are letting your servant depart in peace according to your word. ದೇವರೇ, ನೀನು ಈಗ ನಿನ್ನ ಸೇವಕನು ಸಮಾಧಾನದಲ್ಲಿ ನಿದ್ರಿಸುವಂತೆ ಕೃಪೆ ಮಾಡುತ್ತಿ ನಿನ್ನ ವಾಗ್ದಾನದ ಮೇರೆಗೆ. And he also said that for my eyes have seen your salvation. ಮತ್ತೆ ಆತನು ಹೇಳುತ್ತಾನೆ, ನನ್ನ ಕಣ್ಣುಗಳು ರಕ್ಷಕನನ್ನು ಕಂಡವು. And Jesus also said this. ಯೇಸು ಕ್ರಿಸ್ತನು ಕೂಡ ಅದನ್ನು ಹೇಳುತ್ತಾನೆ. The Son of Man did not come to destroy men's life, but to save them. ಮನುಷ್ಯ ಕುಮಾರನು ಹಾಳು ಮಾಡುವುದಕ್ಕಾಗಿ, ನಾಶ ಮಾಡುವುದಕ್ಕಾಗಿ ಅಲ್ಲ, ರಕ್ಷಿಸುವುದಕ್ಕಾಗಿ ಬಂದನು ಎಂಬುದಾಗಿ Bible also says, ಸತ್ಯವೇದ ಹೇಳುತ್ತದೆ, the Son of Man has come to seek and to save that which was lost. ಮನುಷ್ಯ ಕುಮಾರನು ಈ ಲೋಕಕ್ಕೆ ಬಂದದ್ದು ಕಳೆದು ಹೋದುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಆತನು ಬಂದನು.
And all these quotations that we read from the Bible, ಈ ಎಲ್ಲಾ ವಾಕ್ಯಗಳು ನಾವು ಸತ್ಯವೇದದಿಂದ ಓದಿದಂಥದ್ದು. they do not give priority to a birth of a person. ಇದು ಒಬ್ಬ ವ್ಯಕ್ತಿಯ ಜನ್ಮದ ಕುರಿತಾಗಿ ಹೆಚ್ಚಾಗಿ ಅದು ಹೇಳುತ್ತಾ ಇಲ್ಲ. Rather, it emphasizes is on the arrival of a savior to this earth. ಅದು ಯಾವುದನ್ನು ಸೂಚಿಸುತ್ತದೆ ಎಂದರೆ ರಕ್ಷಕನು ಈ ಭೂಮಿಗೆ ಆಗಮಿಸಿದನ್ನು ಕುರಿತು ಹೇಳುತ್ತದೆ. So Christmas is something, a savior of this world has come to this earth. ಕ್ರಿಸ್ಮಸ್ ಎಂದರೆ ಈ ಲೋಕದ ರಕ್ಷಕನು ಈ ಲೋಕಕ್ಕೆ ಆಗಮಿಸಿದಂತ ದಿನ. So 2000 years before, 2000 ವರ್ಷಗಳ ಹಿಂದೆ God arrived in this earth as Jesus to save the lost. ದೇವರು ಯೇಸುವಿನ ರೂಪದಲ್ಲಿ ಈ ಭೂಮಿಯಲ್ಲಿ ಆತನು ಆಗಮಿಸಿ ಈ ಲೋಕವನ್ನು ರಕ್ಷಿಸುವುದಕ್ಕಾಗಿ ಬಂದನು. To save the sinners. ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ. Save the lives that are destroyed. ಹಾಳಾಗುತ್ತಿದ್ದಂತ ಜೀವಿತಗಳನ್ನು ಕಾಪಾಡಿ ರಕ್ಷಿಸುವುದಕ್ಕಾಗಿ. Depressed. ನಿರಾಶೆಯಲ್ಲಿರುವವರು, ದುಃಖದಲ್ಲಿರುವವರು, lost themselves. ಅವರು ತಮ್ಮನ್ನೇ ಕಳೆದುಕೊಂಡವರು, lost the family, ಕುಟುಂಬವನ್ನು ಕಳೆದುಕೊಂಡವರು, and so on and so on. ಅನೇಕ ಕಾರ್ಯಗಳನ್ನು ಕಳೆದುಕೊಂಡವರು. This is what we call as Christmas. ಇದನ್ನೇ ನಾವು ಕ್ರಿಸ್ಮಸ್ ಎಂಬುದಾಗಿ ಕರೆಯುತ್ತೇವೆ. Jesus still saves the sinners into this earth. ಯೇಸು ಕ್ರಿಸ್ತನು ಈಗಲೂ ಕೂಡ ಪಾಪಿಗಳನ್ನು ಈ ಲೋಕದಲ್ಲಿ ರಕ್ಷಿಸುತ್ತಾ ಇದ್ದಾರೆ. And the second thing is Jesus' arrival on this earth was God's presence on this earth. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಆಗಮಿಸಿದ್ದು ದೇವರ ಪ್ರಸನ್ನತೆ ಈ ಲೋಕಕ್ಕೆ ಬಂದದ್ದು. You know, during time of Jesus' birth, ಯೇಸು ಕ್ರಿಸ್ತನ ಹುಟ್ಟಿದ ಸಮಯದಲ್ಲಿ and the Lord appeared to Joseph. ಯೋಸೆಫನಿಗೆ ಆ ದೇವದೂತರು ಪ್ರತ್ಯಕ್ಷರಾಗಿ ಅವರಿಗೆ ಹೇಳಿದರು, behold, the virgin shall be with child and bear a son, that they shall call his name Emmanuel. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಯಾನುವೇಲ್ ಎಂದು ಹೆಸರಿಡುವರು. Which is translated, God is with us. ಅದರ ಅರ್ಥ ಏನೆಂದರೆ ದೇವರು ನಮ್ಮೊಂದಿಗೆ. And we also see that ನಾವು ಮತ್ತೆ ನೋಡುತ್ತೇವೆ, and there is one prophet named Isaiah, and he wrote even before Jesus' birth, 800 years before Jesus' birth. ಯೇಸು ಕ್ರಿಸ್ತನು ಹುಟ್ಟುವುದಕ್ಕಿಂತ 800 ವರ್ಷಗಳ ಹಿಂದೆಯೇ ಪ್ರವಾದಿಯಾದ ಯೆಶಾಯನು ಈ ರೀತಿಯಾಗಿ ಪ್ರವಾದಿಸಿದನು. It means 2000 years before, ಅಂದ್ರೆ 2000 ವರ್ಷಗಳ ಹಿಂದೆ the prophet Isaiah prophesied like this. ಯೆಶಾಯನು ಈ ರೀತಿಯಾಗಿ ಪ್ರವಾದಿಸಿದನು. Therefore the Lord himself will give you a sign, the virgin will be with child and will give birth to a son and will call him Emmanuel. ದೇವರು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು, ಅದು ಕನ್ಯೆಯು ಗರ್ಭಿಣಿಯಾಗಿ ಒಂದು ಮಗನನ್ನು ಹೆರುವಳು, ಆತನಿಗೆ ಇಮ್ಯಾನುವೇಲ್ ಎಂದು ಹೆಸರಿಡುವರು. Jesus himself told to his disciples, ಯೇಸು ತಾನೇ ತನ್ನ ಶಿಷ್ಯರಿಗೆ ಹೇಳಿದರು, and he told to his disciples that, ಆತನು ತನ್ನ ಶಿಷ್ಯರಿಗೆ ಹೀಗೆಂದು ಹೇಳಿದನು, especially Matthew 28 verse 20 says, ಮತ್ತಾಯ 28:20 I will be with you forever till the end of ನಾನು the age. ನಿಮ್ಮೊಂದಿಗೆ ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮೊಂದಿಗೆ ಇರುತ್ತೇನೆ. What does that mean to us? ಅಂದ್ರೆ ಏನು ಅದರ ಅರ್ಥ? Jesus, when he arrived to this earth, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಆಗಮಿಸಿದಾಗ the presence of Almighty have come to this earth. ಸರ್ವಶಕ್ತನಾದ ದೇವರ ಪ್ರಸನ್ನತೆ ಈ ಲೋಕಕ್ಕೆ ಇಳಿದು ಬಂತು. It means it was an arrival of God's presence to this earth. ಅಂದ್ರೆ ದೇವರ ಆಗಮನವು, ದೇವರ ಪ್ರಸನ್ನತೆಯ ಆಗಮನವು ಈ ಲೋಕಕ್ಕೆ ಬಂದಿತು. Not only that, ಅದು ಮಾತ್ರವಲ್ಲ, it was God's arrival, the arrival of God's peace to this earth. ಈ ಲೋಕಕ್ಕೆ ದೇವರ ಸಮಾಧಾನವು ಕೂಡ ಆಗಮಿಸಿತು. And when the news of Jesus' birth was announced, ಯೇಸು ಕ್ರಿಸ್ತನ ಒಂದು ಸುದ್ದಿಯು, ಅದು ಜನ್ಮದ ಸುದ್ದಿಯು ಹಬ್ಬಿದಾಗ, that was announced to shepherds, ಅದು ಕುರುಬರಿಗೂ ಸಾರಲ್ಪಟ್ಟಿತು. by a group of angels. ಆಗ ಗುಂಪಿನ ಒಂದು ದೇವದೂತರು Suddenly, ಅವರು ತಕ್ಷಣವೇ a great company of the heavenly host appeared with the angel, praising God, and said to them, ಪರಲೋಕದ ದೂತ ಗಣವೇ ಅದು ಆಗಮಿಸಿ ಅದು ದೇವರನ್ನು ಸ್ತುತಿಸುತ್ತಾ ಈ ರೀತಿಯಾಗಿ ಹೇಳಿತು, Glory to God in the highest, ಉನ್ನತದಲ್ಲಿ ದೇವರಿಗೆ ಮಹಿಮೆ ಉಂಟಾಗಲಿ, and on earth peace to men upon his favor rest. ಭೂಲೋಕದಲ್ಲಿ ಎಲ್ಲಾ ಕಡೆಯೂ ಸಮಾಧಾನ ಇರಲಿ,
ದೇವರ ದಯೆಯು ಒಲಿಯಿತು ಎಂಬುದಾಗಿ ಅವರು ಹೇಳಿದರು. And when the angel of God announced the birth of Jesus, they did not say, "Hey, Jesus born in this earth," but rather they said, "The peace of God is come in this earth." ಅಲ್ಲಿ ಯೇಸು ಕ್ರಿಸ್ತನ ಜನನದ ಕುರಿತಾಗಿ ಅವರು ಮಾತನಾಡುವಾಗ ದೇವದೂತರು ಯೇಸು ಹುಟ್ಟಿದನು ಎಂಬುದಾಗಿ ಅಲ್ಲ, ಸಮಾಧಾನವು ಈ ಲೋಕಕ್ಕೆ ಆಗಮಿಸಿತು, ಬಂದಿತು ಎಂಬುದಾಗಿ ಅವರು ಹೇಳಿದರು. The old man Simeon, ವಯಸ್ಸಾದ ಸಿಮೆಯೋನನ್ನು he said himself, ಆತನು ತನಗೆ ತಾನೇ "Lord, now ಹೇಳಿಕೊಳ್ಳುತ್ತಿದ್ದಾನೆ, you are letting your servant depart in peace." ಸಮಾಧಾನದಲ್ಲಿ ನಿನ್ನ ಸೇವಕನು ಹೋಗುವಂತೆ ನೀನು ನನಗೆ ಅಪ್ಪಣೆ ಕೊಟ್ಟಿದ್ದಿ. When this old man hold the baby Jesus in his hand, he could able to say, "Now I can die from this earth with peace." ಈ ವಯಸ್ಸಾದ ಸಿಮಿಯೋನನ್ನು ಮಗುವನ್ನು ಕೈಯಲ್ಲಿ ತೆಗೆದುಕೊಂಡು ಹೇಳುತ್ತಾನೆ, ಈಗ ನಾನು ಸಮಾಧಾನದಿಂದ ನಾನು ಸಾಯುವುದಕ್ಕೆ ನನಗೆ ಮಾರ್ಗವಾಯಿತು. So the birth of Jesus was not just birth of a human being, but was the arrival of God's peace into this earth. ಯೇಸು ಕ್ರಿಸ್ತನ ಜನನವು ಒಂದು ಮನುಷ್ಯನು ಈ ಭೂಮಿಯಲ್ಲಿ ಹುಟ್ಟಿದಂತೆ ಅಲ್ಲ, ಆತನ ಜನನವು ಸಮಾಧಾನವನ್ನು ಈ ಲೋಕಕ್ಕೆ ತಂದದ್ದು, ಆಗಮನವನ್ನು ತಂದಂತದ್ದು. Fourthly, ನಾಲ್ಕನೆಯದಾಗಿ Jesus' birth was on this earth as a kind of arrival of good news. ಯೇಸು ಕ್ರಿಸ್ತನ ಜನನವು ಈ ಒಂದು ಭೂಮಿಯಲ್ಲಿ ಶುಭ ಸಮಾಚಾರವನ್ನು ತಂದಂತದ್ದು. Just now we heard the angels are speaking to shepherds. ನಾವು ಕುರುಬರಿಗೆ ಆ ದೇವದೂತರು ಮಾಡಿದ್ದನ್ನು When ಕೇಳಿದೆವು. angels tell to the shepherds that in Luke chapter 2 verse 10, "I bring you good news of great joy that will be for all the people." ಆ ಕುರುಬರಿಗೆ ಆ ದೇವದೂತರ ಗಣವು ಈ ರೀತಿಯಾಗಿ ಹೇಳುತ್ತಿದೆ, ನಿಮಗೆಲ್ಲರಿಗೂ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ತಂದಿದ್ದೇವೆ. So the birth of Jesus was the arrival of good news to all people of this world. ಯೇಸು ಕ್ರಿಸ್ತನ ಜನನವು ಇಡೀ ಜಗತ್ತಿಗೆ ಆತನ ಒಂದು ಶುಭ ಸಮಾಚಾರವನ್ನು ತಂದಂತದ್ದು. In the first public speak of Jesus Christ, ಯೇಸು ಕ್ರಿಸ್ತನು ಮೊಟ್ಟಮೊದಲನೆಯದಾಗಿ ಆತನು ಪ್ರಸಂಗ ಮಾಡಿದಾಗ he said like this, ಆತನು ಈ ರೀತಿಯಾಗಿ ಹೇಳಿದನು, "The Spirit of the Lord is upon me because he has anointed me to preach the gospel, good news to the poor." ಕರ್ತನ ಆತ್ಮನು ನನ್ನ ಮೇಲೆ ಇದ್ದಾನೆ, ಆತನು ನನ್ನನ್ನು ಬಡವರಿಗೆ ಸುವಾರ್ತೆಯನ್ನು ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದ್ದಾನೆ. And Jesus said, God has sent me to heal the broken hearted. ಆ ಯೇಸು ಕ್ರಿಸ್ತನು ಹೇಳುತ್ತಾನೆ, ನಾನು ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುವುದಕ್ಕೆ ದೇವರು ನನ್ನನ್ನು To ಕಳಿಸಿದ್ದಾರೆ. proclaim the liberty to the captives. ಸೆರೆಯಲ್ಲಿರುವವರನ್ನು ಬಿಡುಗಡೆ ಮಾಡುವುದಕ್ಕೂ, And recovery of sight of the blind. ಕುರುಡರಿಗೆ ಕಣ್ಣನ್ನು ಕೊಡುವುದಕ್ಕೂ, To set at free at liberty those who are oppressed. ಯಾರೆಲ್ಲ ದುಃಖದಲ್ಲಿ ಆ ನಿರಾಶೆಯಲ್ಲಿದ್ದಾರೋ ಅವರೆಲ್ಲರಿಗೂ ಬಿಡುಗಡೆಯನ್ನು ಕೊಡುವಂತೆ. What is that tells us to this? ಅಂದರೆ ಇದರ ಅರ್ಥ ಏನು? It was not just a birth of a just human being, ಇದು ಒಂದು ಮನುಷ್ಯನ ಜನ್ಮವಲ್ಲ, but it was a good news that is preached, that is practiced on the earth. ಅದು ಈ ಭೂಮಿಯಲ್ಲಿ ಉಂಟಾದಂತ ಒಂದು ಶುಭ ಸಮಾಚಾರವು ಪ್ರತಿಯೊಬ್ಬರ ಪ್ರಾಯೋಗಿಕ ಜೀವಿತದಲ್ಲಿ ಉಂಟಾಗುವಂತದ್ದು. Jesus' birth is a great history of the arrival of Savior. ಯೇಸು ಕ್ರಿಸ್ತನ ಜನನವು ಅದು ಒಂದು ಇತಿಹಾಸವನ್ನೇ ಉಂಟು ಮಾಡಿತು. ಏನೆಂದರೆ ರಕ್ಷಕನ ಆಗಮನವು ಈ ಲೋಕಕ್ಕೆ ಉಂಟಾದದ್ದು. It was the arrival of God's presence, Emmanuel himself. ದೇವರ ಪ್ರಸನ್ನತೆ ಈ ಲೋಕಕ್ಕೆ ಆಗಮಿಸಿದ್ದು, ಅಂದರೆ ಇಮ್ಮಾನುವೇಲ್, ದೇವರು ನಮ್ಮೊಂದಿಗಿದ್ದಾರೆ ಎಂಬುದಾಗಿ. Arrival of God's peace, Shalom. ದೇವರ ಸಮಾಧಾನ ಆಗಮನವಾದದ್ದು, ಶಾಲೋಮ್ ಎಂಬುದಾಗಿ. The arrival of good news, gospel to this earth. ಶುಭ ಸಮಾಚಾರವು ಆಗಮಿಸಿದಂತ ಒಂದು ರಕ್ಷಣೆಯ ಸಮಾಚಾರ ನಮಗೆಲ್ಲರಿಗೂ ಸಿಕ್ಕಂತ ಒಂದು ದಿನ. Jesus' birth was not just another birth of an individual. ಯೇಸು ಕ್ರಿಸ್ತನ ಒಂದು ಜನನವು ಇನ್ನೊಂದು ವ್ಯಕ್ತಿ ಹುಟ್ಟಿದ ರೀತಿಯಲ್ಲಿ ಅಲ್ಲ, but it was the arrival of Almighty God into this earth to bring good news of peace, to be safe and to be with those who are believe in him. ಸರ್ವಶಕ್ತನಾದ ದೇವರು ತಾನೇ ಈ ಲೋಕದಲ್ಲಿ ಆಗಮಿಸಿ ತನ್ನನ್ನು ನಂಬುವ ಪ್ರತಿಯೊಬ್ಬರಿಗೂ ರಕ್ಷಣೆಯನ್ನು ಕೊಡುವಂತ ಒಂದು ಶುಭ ಸಂದರ್ಭ. This my Bible calls him another name, the Word. ಇದನ್ನೇ ಸತ್ಯವೇದವು ಇನ್ನೊಂದು ಹೆಸರಾಗಿ ಕರೆಯುತ್ತದೆ, ಅದು ವಾಕ್ಯವೆಂಬಾತನು. The ಶಬ್ದ ಎಂಬುವ Bible says in the beginning was Word. ಸತ್ಯವೇದ ಹೇಳುತ್ತದೆ, ಆದಿಯಲ್ಲಿ ವಾಕ್ಯವಿತ್ತು, the Word was with God. ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, the Word was God. ಆ ವಾಕ್ಯವೇ ದೇವರಾಗಿತ್ತು. Through him all things were made. ಆತನ ಮುಖಾಂತರವೇ ಎಲ್ಲವೂ ಸೃಷ್ಟಿಸಲ್ಪಟ್ಟಿತು. Without him
nothing was made in this world. ಆತನು ಇಲ್ಲದೆ ಈ ಲೋಕದಲ್ಲಿ ಯಾವುದು ಸೃಷ್ಟಿಸಲ್ಪಡಲಿಲ್ಲ. Listen, ಕೇಳಿರಿ, what talks about his birth? ಆತನ ಹುಟ್ಟಿದ ಹಬ್ಬ ಏನು? He became flesh and dwelt among us. ಆ ವಾಕ್ಯವೆಂಬಾತನು ನರಮಾನವನ ರೂಪ ತಾಳಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. To reveal who is God. ಆತನು ಯಾರೆಂಬುದಾಗಿ, ದೇವರು ಯಾರೆಂಬುದಾಗಿ ಪ್ರಕಟಪಡಿಸುವುದಕ್ಕಾಗಿ. Since no one has seen God with their naked eyes, but Jesus was. ಯಾರು ಶಾರೀರಿಕ ಕಣ್ಣುಗಳಿಂದ ದೇವರನ್ನು ನೋಡಿಲ್ಲ, ಆದರೆ ಯೇಸು ಮಾತ್ರ. Jesus was and is to come is God. ಯೇಸು ಕ್ರಿಸ್ತನು ಆತನು ಇದ್ದವನು, ಇರುವಾತನು, ಎಂದೆಂದಿಗೂ ಮುಂದೆ ಆತನು ಬರುವಾತನು ಆಗಿದ್ದಾನೆ. ಆತನು ದೇವರು. Friends, ಸ್ನೇಹಿತರೆ, beloveds, ಪ್ರಿಯರೇ, and who are listening to me, ನನ್ನನ್ನು ಕೇಳುತ್ತಿರುವ ಪ್ರತಿಯೊಬ್ಬರು, please do not go from here as a mere listener ಸುಮ್ಮನೆ ಕೇಳಿ ಹೋಗುವವರಾಗಿ ನೀವು ಇರಬಾರದು. or a viewer. ನೀವು ಬರೀ ನೋಡುವವರಾಗಿ, ವೀಕ್ಷಿಸುವವರಾಗಿ ಇರದೆ, rather than believe in Jesus as your Savior, Lord, ಯೇಸುವನ್ನು ನಿಮ್ಮ ರಕ್ಷಕನಾಗಿ ನೀವು ನಂಬುವುದಾದರೆ, so that He can save you from your sins and curses. ಆತನು ನಿಮ್ಮನ್ನು ನಿಮ್ಮ ಪಾಪಗಳಿಂದಲೂ ಶಾಪದಿಂದಲೂ ಬಿಡುಗಡೆ ಮಾಡುವನು. And believe Him so that you may receive the peace of God in your lives. ನೀವು ಆತನನ್ನು ನಂಬುವಾಗ ದೇವರ ಸಮಾಧಾನವನ್ನು ನೀವು ಹೊಂದಿಕೊಳ್ಳುತ್ತೀರಿ. Believe Him so that you may go from this place with the good news that the presence of Almighty will be with you, is with you. ನೀವು ನಂಬುವುದಾದರೆ ದೇವರ ಒಂದು ಪ್ರಸನ್ನತೆಯ ಆಗಮನವು ನಿಮ್ಮ ಜೀವಿತದಲ್ಲಿ, ದೇವರು ನಿಮ್ಮೊಂದಿಗಿದ್ದಾನೆ ಎನ್ನುವಂತ ಶುಭ ಸಮಾಚಾರದೊಂದಿಗೆ ನೀವು ಈ ಸ್ಥಳದಿಂದ ಹೊರಗೆ ಹೋಗುವಿರಿ. I wish you all a great Christmas with the good news of peace of God, presence of God, by receiving the Savior in your lives. ನಿಮ್ಮೆಲ್ಲರಿಗೂ ನಾನು ಕ್ರಿಸ್ತ ಜಯಂತಿಯ ಶುಭ ಸಂದೇಶವನ್ನ ನಿಮಗೆ ಹೇಳುತ್ತಾ ಇದ್ದೇನೆ. ಈ ಯೇಸುವನ್ನು ನೀವು ಸ್ವೀಕರಿಸುವಾಗ ಆ ಒಂದು ಸಂತೋಷ, ಸಮಾಧಾನವನ್ನು ನಿಮ್ಮ ಜೀವಿತದಲ್ಲಿ ಅದು ಆಗಮಿಸುವಂತದ್ದಾಗಿದೆ. May God bless you. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.